ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ. ಇವತ್ತು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮೇಲೆ 5 ಕ್ವಶನ್ಸ್ ಸಾಲ್ವ್ ಮಾಡೋಣ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಗೇಟ್ ಇಂದ ಆಯ್ದಿರತಕ್ಕಂಥ 5 ಕ್ವಶನ್ಸ್ಗಳು. ಕ್ಲೋಸ್ಡ್ ಟ್ಯಾಂಕ್ ಕಂಟೈನ್ಸ್ 0.5 ಮೀಟರ್ ಥಿಕ್ ಲೇಯರ್ ಆಫ್ ಮರ್ಕ್ಯುರಿ, ಸ್ಪೆಸಿಫಿಕ್ ಗ್ರಾವಿಟಿ 13.6 ಅಟ್ ದ ಬಾಟಮ್. ಓಕೆ, ಒಂದು ಕ್ಲೋಸ್ಡ್ ಟ್ಯಾಂಕ್ ಐತಂತ. ಆ ಕ್ಲೋಸ್ಡ್ ಟ್ಯಾಂಕ್ ಒಳಗಡೆ ಎಷ್ಟೈತಿ? ಓಕೆ, ಒಂದು ಡಯಾಗ್ರಾಮ್ ತಗೊಂಡ್ಬಿಡೋಣ ಅಂದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಒಂದು ಕ್ಲೋಸ್ಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದು ಕ್ಲೋಸ್ಡ್ ಟ್ಯಾಂಕ್ ಅಂತ ಭಾಳ ಇಂಪಾರ್ಟೆಂಟ್. ಓಪನ್ ಟ್ಯಾಂಕ್, ಕ್ಲೋಸ್ ಟ್ಯಾಂಕ್ ಭಾಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇದು ಕ್ಲೋಸ್ ಟ್ಯಾಂಕ್ ಐತಿ. ಇದ್ರಾಗ ಏನಂತೆ 0.5 ಮೀಟರ್ ಥಿಕ್ ಲೇಯರ್ ಆಫ್ ಮರ್ಕ್ಯುರಿ, ಸ್ಪೆಸಿಫಿಕ್ ಗ್ರಾವಿಟಿ 13.6 ಎಟ್ ದ ಬಾಟಮ್. ಬಾಟಮ್ ಒಳಗಡೆ ಎಷ್ಟದ? 0.5 ಅದ. ಇದು 0.5 ಮೀಟರ್ ಮರ್ಕ್ಯುರಿ ಅದ. ಓಕೆ, ಇದು ಮರ್ಕ್ಯುರಿ ಅದ. ನೆಕ್ಸ್ಟ್ ಮತ್ತೇನು ಕೊಟ್ಟಿದ್ದಾರೆ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ 2 ಮೀಟರ್ ಥಿಕ್ ಲೇಯರ್ ಆಫ್ ವಾಟರ್ ಲೈಸ್ ಅಬೋವ್ ದ ಮರ್ಕ್ಯುರಿ ಲೇಯರ್. 2 ಮೀಟರ್ ಥಿಕ್ ವಾಟರ್ ಅದ ಅಂತ. ಇದ್ರೊಳಗಡೆ ಏನ್ ಬಂತು ಈಗ? ಇದು 2 ಮೀಟರ್ ಥಿಕ್ ಏನ್ ಬಂತಿದು? ವಾಟರ್ ಬಂತಿದು. 2 ಮೀಟರ್ ಥಿಕ್, ಇದು 0.5 ಮೀಟರ್ ಥಿಕ್, ಇದು ವಾಟರ್. ಓಕೆ, ಇದು ವಾಟರ್ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಾರ ನೋಡ್ರಿ, 3 ಮೀಟರ್ ಥಿಕ್ ಲೇಯರ್ ಆಫ್ ಆಯಿಲ್, ಸ್ಪೆಸಿಫಿಕ್ ಗ್ರಾವಿಟಿ 0.6. ಓಕೆ, ಇದ್ರೊಳಗೆ ಏನ್ ಕೊಟ್ಟಾರ ಈಗ? ಇದ್ರೊಳಗಡೆ ಆಯಿಲ್ ಕೊಟ್ಟಿದ್ದಾರೆ ಅಂತ. ಇದಿಷ್ಟು 3 ಮೀಟರ್ ಆಯಿಲ್ ಐತಿ. ಇದು 3 ಮೀಟರ್ ಆಯಿಲ್ ಐತಿ. ಇದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟೈತಿ? ಇದ್ರದ್ದು 0.6 ಅದ. ಈ ವಾಟರ್ದು ಕೊಡಂಗಿಲ್ಲ, ಯಾಕಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿ 1 ಇರ್ತದ. ಇದ್ರದ್ದು ಕೊಟ್ಟಾರ ಇವರು 13.6 ಅದ. ನೆಕ್ಸ್ಟ್ ನೋಡೋಣ, ಲೈಸ್ ಅಬೋವ್ ದ ಸ್ಪೇಸ್ ಅಬೋವ್ ದ ಆಯಿಲ್ ಲೇಯರ್ ಕಂಟೈನ್ಸ್ ಏರ್ ಅಂಡರ್ ಪ್ರೆಷರ್. ಓಕೆ, ಇಲ್ಲಿ ಏನೈತಲ್ಲ, ಇದು ಪ್ರೆಷರ್ ಐತಿ, ಇದು ಒಂದು ಏರ್ ಐತಿ. ಏರ್ ಸುಮ್ಮ ಇಲ್ಲದು, ಖಾಲಿ ಅಟ್ಮಾಸ್ಫಿಯರಿಕ್ ಏರ್ ಅಲ್ಲ ಅದು, ಇದು ವಿತ್ ಪ್ರೆಷರ್ ಅದ. ಓಕೆ, ನೆಕ್ಸ್ಟ್ ದ ಗೇಜ್ ಪ್ರೆಷರ್ ಅಟ್ ದ ಬಾಟಮ್ ಆಫ್ ದ ಟ್ಯಾಂಕ್ ಈಸ್ 196.2 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವಯರ್. ಹಾಗಾದ್ರೆ ಈ ಗೇಜ್ ಪ್ರೆಷರ್ ಎಷ್ಟೈತಿ? ಇಲ್ಲಿ ಗೇಜ್ ಪ್ರೆಷರ್ ಅಂದ್ರೆ ಇಲ್ಲಿ ಗೇಜ್ ಪ್ರೆಷರ್ ಎಷ್ಟದ ಅಂತಂದ್ರೆ ಇಲ್ಲಿ 196.2 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅದ. ಓಕೆ, ರೈಟ್. ಏನ್ ಕ್ವಶನ್ ಏನಪ್ಪಾ ನಿಮ್ದು? ಓಕೆ, ಈಗ ಪ್ರಾಬ್ಲಮ್ ನಮಗೆ ಅರ್ಥ ಆಯ್ತು. ಅವ್ರದ್ದು ಕ್ವಶನ್ ಏನ್ ಕೇಳ್ತಾರ ನೋಡೋಣ. ನನಗೂ ಗೊತ್ತಿಲ್ಲ. ದ ಡೆನ್ಸಿಟಿ ಆಫ್ ವಾಟರ್ 1000 ಅಂತೆ, ಅದು ಗೊತ್ತದ. ಅಂಡ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8 ಅಂತ ಅದು ಗೊತ್ತದ. ದ ವ್ಯಾಲ್ಯೂ ಆಫ್ ಪ್ರೆಷರ್ ಇನ್ ದ ಏರ್ ಸ್ಪೇಸ್ ಅಲ್ಲಿ ಎಷ್ಟು ಪ್ರೆಷರ್ ಅದ ಅಂತ ಕೇಳಿದಾರ ಅವ್ರು. ಅಂದ್ರೆ ಇಲ್ಲಿ ಪ್ರೆಷರ್ ಎಷ್ಟದ ಇದ್ರದ್ದು ಅಂತ ಕೇಳಾರ. ಓಕೆ, ಈಗ ನಮ್ಗ ಈ ಪಾಯಿಂಟ್ ಒಳಗಡೆ ಯಾರ್ಯಾವ್ದು ಪ್ರೆಷರ್ ಅದ? ಒಂದು ಇವು ಏರ್ನ ಒಂದು ಪ್ರೆಷರ್ ಅದ, ಒಂದು ಆಯಿಲ್ನ ಒಂದು ಪ್ರೆಷರ್ ಅದ, ಎರಡು ವಾಟರ್ದ ಒಂದು ಪ್ರೆಷರ್ ಅದ, ನೆಕ್ಸ್ಟ್ ಮರ್ಕ್ಯೂರಿ ಒಂದು ಪ್ರೆಷರ್ ಅದ. ಇಷ್ಟು ಪ್ರೆಷರ್ ಈಸ್ ಈಕ್ವಲ್ ಟು ಇಷ್ಟದ. ಅಷ್ಟೇ, ಇದು ಮತ್ತೆ ಏನಿಲ್ಲ. ಹಂಗಾರೆ ಬನ್ನಿ, ಪ್ರೆಷರ್ ಏರ್ನ ಒಂದು ಗೊತ್ತಿಲ್ಲ, ಪ್ಲಸ್ ಪ್ರೆಷರ್ ಆಯಿಲ್ನ ಒಂದು, ಪ್ಲಸ್ ಪ್ರೆಷರ್ ವಾಟರ್ದ ಒಂದು, ಪ್ಲಸ್ ಪ್ರೆಷರ್ ಮರ್ಕ್ಯೂರಿಯ ಒಂದು, ಈಕ್ವಲ್ ಟು 196.2 ಇಂಟು 10⁻³ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ರೈಟ್. ಈಗ ಬನ್ನಿ, ಈಗ ಪ್ರೆಷರ್ ಇವು ಏರ್ನ ಒಂದು ಗೊತ್ತಿಲ್ಲ, ಆಯಿಲ್ನ ಒಂದು ಎಷ್ಟೈತಿ? 6000 ಇಂಟು 9.81. 6000 ಯಾಕೆ ಗೊತ್ತದಲ್ಲ, 0.6 ಇದ್ದಲ್ಲಿ 6000 ಬರ್ದೀನಿ. 9.81 ಇಂಟು 3 ಮೀಟರ್, ಪ್ಲಸ್ ನೆಕ್ಸ್ಟ್ ಯಾರ್ದು 1000 1 ಐತಿ, ಅದ್ರ ಸಲ 1000 ಬರ್ತದೆ. 1000 9.81 ಇಂಟು 2 ಮೀಟರ್, ಪ್ಲಸ್ ಈ ಒಂದು 13600 ಇಂಟು 9.81 ಇಂಟು 0.5 ಮೀಟರ್ ಇಸ್ ಈಕ್ವಲ್ ಟು 196.2 ಇಂಟು 10⁻³ ಹಾಗಾದ್ರೆ ಪಿ ಎ ಕಂಡಿಡಿರಿ. ಇದು ಪಿ ಎ ಬರ್ತದ 92.214.
ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಥವಾ 92.214 ಇಂಟು 10⁻³ ಆಗುತ್ತದ. ಅವಾಗ ಅದು ಆನ್ಸರ್ ಎಷ್ಟು ಬರ್ತದ? ಇಷ್ಟು ಬರ್ತದ. ಕ್ರಾಸ್ ಚೆಕ್ ಇಟ್. ರೈಟಾ? ಓಕೆ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಕ್ಲೋಸ್ಡ್ ಟ್ಯಾಂಕ್ ಅಂತ ಕೊಟ್ಟಾರ. ಆದ್ರಿಂದ ಗೇಜ್ ಪ್ರೆಷರನ್ನು ಇವಿಷ್ಟು ಪ್ರೆಷರ್ಗೆ ಇಕ್ವೇಟ್ ಮಾಡ್ಕೊಂಡ್ಬಿಟ್ಟೆ. ಅಕಸ್ಮಾತ್ ಆಗಿ ಈ ಟ್ಯಾಂಕ್ ಏನಾದರೂ ಓಪನ್ ಇತ್ತಿತ್ತಂದ್ರೆ, ಆ ಟ್ಯಾಂಕ್ ಓಪನ್ ಇದ್ದಿತ್ತಂದ್ರೆ ಇದಕ್ಕೆ ಇನ್ನೊಂದು ಆ್ಯಡ್ ಆಕೈತಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಬ್ಯಾಡ್ ಬಿಡು, ಗೇಜ್ ಪ್ರೆಷರ್ ಕರೆಕ್ಟ್ ಐತಿ. ಓಕೆ, ಟ್ಯಾಂಕ್ ಓಪನ್ ಆಗಿತ್ತಂದ್ರೆ ಏರ್ ಒಳಗೆ ಪ್ರೆಷರ್ ಇರಂಗಿಲ್ಲ, ಅದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಿಬಿಡ್ತೈತಿ. ಓಕೆ, ಅವಾಗ ಅವ್ರು ಕೇಳ್ತಾರ ಇದು ಕೊಟ್ಟಿದ್ದನ್ನ ಅಬ್ಸಲ್ಯೂಟ್ ಪ್ರೆಷರ್ ಅಂತ ಏನಾರ ಕೊಡ್ಬೇಕಾಗುತ್ತೆ. ಇಲ್ಲಿ ನಾವು ಅಬ್ಸಲ್ಯೂಟ್ ಪ್ರೆಷರು, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಯಾವುದ್ರ ಬಗ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ತಿಲ್ಲ ಅಥವಾ ಮಾಡ್ಕೋಬೇಡ್ರಿ ಅನ್ನೋದಕ್ಕೋಸ್ಕರ ಅವ್ರೇನು ಮಾಡ್ಯಾರ, ಕ್ಲೋಸ್ಡ್ ಟ್ಯಾಂಕ್ ಕೊಟ್ಟಾರ. ಓಪನ್ ಟ್ಯಾಂಕ್ ಇದ್ದಿತ್ತು ಅಂದ್ರೆ ನಮ್ಗೆ ಇಂಥವೆಲ್ಲ ಅಬ್ಸಲ್ಯೂಟ್ ಪ್ರೆಷರ್ ಬಗ್ಗೆ ಥಿಂಕ್ ಮಾಡ್ಬೇಕು, ಆಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಬಗ್ಗೆ ಥಿಂಕ್ ಮಾಡ್ಬೇಕು, ಈ ಪ್ರೆಷರ್ ಐತೋ ಇಲ್ಲ ಥಿಂಕ್ ಮಾಡ್ಬೇಕು, ಅವೆಲ್ಲ ಮ್ಯಾಟ್ರ್ ಆಗಕ್ಕೆ ಶುರು ಆಕ್ಕವು. ಬಟ್ ಈಗೇನು ಚಿಂತೆ ಮಾಡ್ಬೇಡ್ರಿ, ಕ್ಲೋಸ್ಡ್ ಅದ್ರ ಸಲುವಾಗಿ ಮಾಡ್ಯಾರ ಅವರು. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಅ 3 ಫ್ಲೂಯಿಡ್ ಸಿಸ್ಟಮ್ ಏನದ, immiscible is connected to a vacuum pump. The specific gravity values of the fluids S1 S2 are given in the figure. ಯಾವ ಫಿಗರ್ ಅದು? ಇದು ಫಿಗರ್ ಅದು. ಇಲ್ಲಿ ವಾಕ್ಯೂಮ್ ಪಂಪ್ ಅದ, P1 ಅದ, S1 ಅದ ಫ್ಲೂಯಿಡ್ 1, S2 ಅದ ಫ್ಲೂಯಿಡ್ 2, S3 ವಾಟರ್ ಅದ. ಓಕೆ, ದೆನ್ ಯೂನಿಟ್ ವೇಟ್ ಆಫ್ ವಾಟರ್ 9.81 ಅದ, ಅಟ್ಮಾಸ್ಫಿಯರಿಕ್ ಪ್ರೆಷರ್ 95.43 kPa ಅದ. ದ ಗೇಜ್ ಪ್ರೆಷರ್ ವ್ಯಾಲ್ಯೂ ಇನ್ ಕಿಲೋ ನ್ಯೂಟನ್ ಪರ್ ಆಗಬೇಕಿದು ಪರ್ ಮೀಟರ್ ಸ್ಕ್ವೇರ್ ಅಪ್ ಟು 2 ಡೆಸಿಮಲ್ ಪ್ಲೇಸಸ್ ಆಫ್ P1 ಈಸ್. ಅವ್ರು ಏನು ಕೇಳಕತ್ತಾರೆ ಅಂದ್ರೆ P1 ವ್ಯಾಲ್ಯೂ ಎಷ್ಟು ಅಂತ ಕೇಳಕತ್ತಾರೆ. ಗೇಜ್ ಪ್ರೆಷರ್ P1 ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಈಗ ನಿಮಗೆ ಫಸ್ಟ್ ಏನು ಮಾಡ್ಬೇಕಂದ್ರೆ, ಇದು ಇಲ್ಲಿ ಏನೋ ಒಂದು ಕನೆಕ್ಟ್ ಮಾಡ್ಕೊಂಡು ವಾಕ್ಯೂಮ್ ಪ್ರೆಷರ್ ಕ್ರಿಯೇಟ್ ಮಾಡ್ಕೊಂಡ್ರು ಅವರು. ವಾಕ್ಯೂಮ್ ಪ್ರೆಷರ್ ಆಗೈತೆ ಅದು P1 ಮೈನಸ್ ಐತಿ. ಬಟ್ ಡೋಂಟ್ ವರಿ, ನೀವು ಹಾಗೆ ತಿಳ್ಕೊಂಡು ಹೋಗ್ರಿ, ತಾನ ಆನ್ಸರ್ ಬರಲಿ ಅದು. ಈಗ ನಾವೇನು ಮಾಡೋಣ ಅಂದ್ರೆ ಇಲ್ಲಿ ಒಂದು ಲೆವೆಲ್ ತಗೊಳ್ಳೋಣ. ಈ ಲೆವೆಲ್ಗೆ ಏನು ಮಾಡೋಣ, ಪ್ರೆಷರ್ ಕಂಡುಹಿಡೋಣ. ಈ ಲೆವೆಲ್ಗೆ ಪ್ರೆಷರ್ ಏನಂದ್ರೆ ಇವನ್ಲಿಂದ ಇಲ್ಲಿಗೆ ಒಂದು ಪ್ರೆಷರು, ಇವು S1 ಲಿಂದ ಒಂದು ಪ್ರೆಷರು, S2 ಇಂದ ಒಂದು ಪ್ರೆಷರು, 3 ಪ್ರೆಷರ್ ಇದ್ರ ಮೇಲೆ ಆಕ್ಟ್ ಆಗತ್ತವು. ಓಕೆನಾ? ಆಮೇಲೆ ನೀರಿನಂದು ಪ್ರೆಷರ್ ಏನೈತಲ್ಲ ಅದು ಈ ಕಡೆಗೆ, ನೀರಿನಿಂದ ಪ್ರೆಷರ್ ಈ ಕಡೆಗೆ ಆಕ್ಟ್ ಆಗತ್ತೈತಿ. ನೀರಿನ ಪ್ರೆಷರ್ ಏನೈತಲ್ಲ ಇದು ಬ್ಲೂ ಕಲರ್ ಇಲ್ಲಿ ಆಕ್ಟ್ ಆಗತ್ತೆ. ಹಂಗಾರೆ ನಾವೇನು ಮಾಡೋಣ, ಅಷ್ಟು ಈಕ್ವೇಟ್ ಮಾಡ್ಕೊಂಡ್ಬಿಡು, ಬಂದ್ಬಿಡ್ತದೆ ಆನ್ಸರ್. ಓಕೆ, ಏನಂತ ಬರೆಯೋಣ ಫಸ್ಟ್, P1 ಯಾವುದದು ಮ್ಯಾಲ್ ಕೊಟ್ಟಿರ್ತಕ್ಕಂಥದ್ದು P1 ಪ್ಲಸ್ ಪ್ರೆಷರ್ ಡ್ಯೂ ಟು S1 ಪ್ಲಸ್ ಪ್ರೆಷರ್ ಡ್ಯೂ ಟು S2 ಈಸ್ ಈಕ್ವಲ್ ಟು ಏನು ಮಾಡಬೇಕು, ಪ್ರೆಷರ್ ಈ ಕಡೆಗೆ ಏನೈತಲ್ಲ ದಟ್ ಇಸ್ ಅ ಪ್ರೆಷರ್ ಡ್ಯೂ ಟು ದಟ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಲ್ಲೊಂದು ಐತಿ, ಇದೆಲ್ಲ ಇಲ್ಲಿ ಆಕ್ಟ್ ಆಗತ್ತದ. ಅದ್ರ ಜೊತೆಗೆ ಈ ವಾಟರ್ ಪ್ರೆಷರ್ ಒಂದೈತಿ ಇಲ್ಲಿ. ಹಂಗಾರ ಇದು ATM ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್, ಮತ್ತೆ ಪ್ಲಸ್ ಪ್ರೆಷರ್ ಡ್ಯೂ ಟು ವಾಟರ್. ಇಷ್ಟ ಅದಾವ ನೋಡ್ರಪ್ಪ. ಓಕೆನಾ? ಈಗ ಒಂದೊಂದು ಮಾಡ್ಕೊಂತ ಹೋಗ್ರಿ. P1 ಅಂದ್ರ ಗೊತ್ತಿಲ್ಲ ಅಂದ್ P1 ಅಂತ ಹೇಳ್ರಿ. P2 ಅಂತಂದ್ರ ಎಷ್ಟು ಪ್ರೆಷರ್ ಅಂದ್ರೆ 0.88 ಐತೆ ಅಂದ್ರೆ ಅದು 880 ಇಂಟು 9.81 ಇಂಟು ಎಷ್ಟು ಮೀಟರ್ ಹೈಟ್ ಐತಿ. ಡಯಾಗ್ರಾಮ್ ನೋಡ್ರಿ. ಈಗ ಡಯಾಗ್ರಾಮ್ ಒಳಗಡೆ ಅವ ಏನು ಮಾಡ್ಯಾನ ಅಂದ್ರೆ ಇಲ್ಲಿಂದ ಇಲ್ಲಿಗೆ 0.5 ಮೀಟರ್ ಕೊಟ್ಟಾನ, ಇಲ್ಲಿಂದ ಇಲ್ಲಿಗೆ 1 ಮೀಟರ್, ಇಲ್ಲಿಂದ ಇಲ್ಲಿ 1.5 ಮೀಟರ್. 1.5 ಮೈನಸ್ 1 ಮಾಡಿದ್ರೆ ಇದು 0.5 ಮೀಟರ್ ಆಯ್ತು. ಓಕೆ, ಮತ್ತು ಇದು 0.5 ಮೀಟರ್ ಆಯ್ತು. ಹಾಗಾಗಿ ಇದು ಟೋಟಲ್ 1.5 ಮೀಟರ್ ಹೈಟ್ ಐತಿ. ಈಗ ನನಗೆ ಇಲ್ಲಿಂದ ಬೇಕು, ಇದಕ್ಕೆ ಬೇಕಂದ್ರೆ S1 ಎಷ್ಟು ಹೈಟ್ ಐತಿ, 0.5 ಮೀಟರ್ ಐತಿ. ದೇರ್ ಫೋರ್ 880 ಇಂಟು 9.81 ಇಂಟು 0.5 ಇದು 1 ಪ್ಲಸ್ ಏನು ಮಾಡೋದು ಇದ್ರದ್ದು ಎಷ್ಟುದ್ದು ಡೆನ್ಸಿಟಿ ಎಷ್ಟೈತಿ 0.95 ಐತೆ ಅಂದ್ರೆ 950 ತಗೋದನ್ನು 950 ಇಂಟು 9.81 ಇಂಟು ಅದರದ್ದು ಹೈಟ್ ಎಷ್ಟೈತೆ ಅದು 0.5 ಅದು 1 ಮೀಟರ್ ಆಕೈತಿ. 1 ಮೀಟರ್ ಐತೆನಾ? 1 ಮೀಟರ್ ಐತೆ ಬಿಕಾಸ್ ಇಲ್ಲಿಂದ ಇಲ್ಲಿಗೆ ಇದು ಎಷ್ಟೈತಿದು 1 ಮೀಟರ್ ಐತಿ. ಎಷ್ಟು ಫ್ಲೂಯಿಡ್, ದೇರ್ ಫೋರ್ ದಟ್ ಈಸ್ 1 ಮೀಟರ್. ಓಕೆ, ಇವು ಮೂರು ಮುಗಿದು ಈಗ ಈ ಕಡೆ ಬರ್ರಿ. ಈ ಕಡೆ ಬಂದಾಗ ಏನಾಗುತ್ತೆ ನೋಡು, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟೈತಿ ಕೊಟ್ಟಾರ ಅವರು. ಪ್ರಾಬ್ಲಮ್ ಒಳಗಡೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕೊಟ್ಟರು. ಎಷ್ಟು ಕೊಟ್ಟರು
95.43 ಬರೀ 95.43 ಕೆ ಪಿ ಎ ಕೊಟ್ಟರೆ ದೇರ್ಫೋರ್ ನನಗೆ ಅದು ಬರೀ ಪಿ ಎದೊಳಗೆ ಬೇಕು ಇದು ಕೊಟ್ರು ಪ್ಲಸ್ ವಾಟರ್ ಪ್ರೆಷರ್ ಕೊಟ್ರು ವಾಟರ್ ಪ್ರೆಷರ್ ಎಷ್ಟೈತಿ ಈ ಕಡೆಗೆ ಅದು ವಾಟರ್ ಅಂತಂದ್ಮೇಲೆ ಇದನ್ನ 1000 ಬರ್ಕೋ 1000 ಇಂಟು 9.81 ಇಂಟು 0.5 ಇಷ್ಟು ಮಾಡಿ P1 ಕಂಡುಹಿಡಿಬೇಕು ಓಕೆನಾ ಮಾಡ್ರಿ ಓಕೆ ಈಗ ಇದು ಆನ್ಸರ್ ನಿಮಗೆ ಬಂದಿರಬಹುದು ಎಷ್ಟು ಬಂದಿರಬಹುದು ಅಂದ್ರೆ ಇದಕ್ಕೆ ಆನ್ಸರ್ P1 is equal to 86699 ಅಂತ ಬರ್ತದೆ ಅಂದ್ರೆ 86.699 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬಂತಿದೆ P1 ಬಟ್ ಇಲ್ಲಿ ಹುಷಾರಾಗಿ ಏನ್ ಮಾಡ್ಬೇಕಂತಂದ್ರೆ ನಾವು ಅಟ್ಮಾಸ್ಫಿಯರ್ ಪ್ರೆಷರ್ ಯಾಕೆ ತಗೊಂಡು ಕೆಲವು ಟೆಕ್ಸ್ಟ್ ಬುಕ್ ನವ್ರು ಏನ್ ಮಾಡ್ತಾರೆ ಗೊತ್ತೇನ ಇದನ್ನ ಸ್ಕಿಪ್ ಮಾಡಿಬಿಡ್ತಾರೆ ಇಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡಿಬಿಡ್ತಾರೆ ಇದನ್ನ ಸ್ಕಿಪ್ ಮಾಡಿ ಅವರು ಸೊಲ್ಯೂಷನ್ ಕೊಡ್ತಾರೆ ಇದನ್ನ ಬರೆಯೋಂಗೇ ಇಲ್ಲ ಅವರು ಬರೆಯಂಗೇ ಇಲ್ಲ ಬಟ್ ನಾನು ಅದು ಬರ್ಸಿದೀನಿ ಯಾಕಂತಂದ್ರ ನಾನು ನಿಮ್ಗೆ ಸೆಕ್ಷನ್ ತಗೊಳಕ್ ಹೇಳಿನಿ ಸೆಕ್ಷನ್ ತಗೊಂಡಿರಿ ಸಾಲ್ವ್ ಮಾಡ್ಕೊಂತ ಹೋಗ್ತಿದ್ರಿ ಅಷ್ಟೇ ಇಲ್ಲೊಂದು ಸೆಕ್ಷನ್ ತಗೋಬೇಕಂತ ಹೇಳಿನಿ ಸೆಕ್ಷನ್ ತಗೊಂಡ್ರಿ ಅಂತಂದ್ರೆ ಅಷ್ಟು ಫೋರ್ಸು ರೆಡ್ ಕಲರು ಆಮೇಲೆ ಬ್ಲೂ ಕಲರು ಎರಡು ಫೋರ್ಸ್ನ ಇಕ್ವೇಟ್ ಮಾಡೋದು ಇದು ಮೆಥಡ್ ಈಸಿ ಆಯ್ತು ಇದು ಆದ್ಮೇಲೆ ನೀವು ನೆಕ್ಸ್ಟ್ ಯೋಚನೆ ಮಾಡ್ಬೇಕಾಗಿದ್ದು ಏನ್ ಕೇಳ್ಯಾರ ಅಂತೇಳಿ ಏನ್ ಕೇಳ್ಯಾರ ಅವರು ಗೇಜ್ ಪ್ರೆಷರ್ ಕೇಳ್ಯಾರ ಒಂದು ಪ್ರೆಷರ್ ಡಯಾಗ್ರಾಮ್ ನಿಮ್ಗೆ ಗೊತ್ತಿರಬೇಕು ಏನಂತಂದ್ರೆ ಇದು ಅಬ್ಸಲ್ಯೂಟ್ ಪ್ರೆಷರ್ ಇತ್ತು ಅಂದ್ರ ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇತ್ತು ಅಂದ್ರ ಈಗ ನಿಮಗ ಇಲ್ಲಿ ಪ್ರೆಷರ್ ಪಾಯಿಂಟ್ ಈ ಪ್ರೆಷರ್ ಪಾಯಿಂಟ್ ಈ ಪ್ರೆಷರ್ ಪಾಯಿಂಟ್ ಏನಂತ ಓದ್ತೀರಿ ಈ ವಾಟ್ ಇಸ್ ಗೇಜ್ ಪ್ರೆಷರ್ ಅಂದ್ರೆ ಗೇಜ್ ಪ್ರೆಷರ್ ಇಸ್ ಸಮಥಿಂಗ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈ ಪಾಯಿಂಟಿಗೆ ವಾಟ್ ಇಸ್ ಗೇಜ್ ಪ್ರೆಷರ್ ಅಂದ್ರೆ ಇಷ್ಟೇ ಇದೆ ಇದಕ್ಕೆ ಗೇಜ್ ಪ್ರೆಷರ್ ಅಂತಾರೆ ಬಟ್ ಈ ಪಾಯಿಂಟಿಗೆ ಅಬ್ಸಲ್ಯೂಟ್ ಪ್ರೆಷರ್ ಅಂದ್ರ ಇದಿಷ್ಟಕ್ಕೂ ಅಬ್ಸಲ್ಯೂಟ್ ಪ್ರೆಷರ್ ಅಂತಾರೆ ಹೇಳ್ದ ಹಂಗ ಈ ಬಿ ಪಾಯಿಂಟ್ಗೆ ಏನಾದ್ರು ಗೇಜ್ ಪ್ರೆಷರ್ ಕೇಳಿದ್ವಿ ಅಂತಂದ್ರ ಇದಕ್ಕ ಗೇಜ್ ಪ್ರೆಷರ್ ಅಂತಾರ ಓಕೆ ದೆನ್ ವಾಟ್ ಈಸ್ ಅಬ್ಸಲ್ಯೂಟ್ ಪ್ರೆಷರ್ ಅಂತಂದ್ರ ಇದಕ್ಕ ಅಬ್ಸಲ್ಯೂಟ್ ಪ್ರೆಷರ್ ಅಂತಾರ ಇದಕ್ಕೆ ಅಬ್ಸಲ್ಯೂಟ್ ಪ್ರೆಷರ್ ಅಂತಾರ ಈಗ ನಮಗ್ ಸಿಕ್ಕಿರೋದು ಏನಂತಂದ್ರ ಇದು ಅಬ್ಸಲ್ಯೂಟ್ ಪ್ರೆಷರ್ ಬಿಕಾಸ್ ನಾವು ಅಟ್ಮಾಸ್ಫಿಯರ್ ಪ್ರೆಷರ್ ಕನ್ಸಿಡರ್ ಮಾಡಿ ಹೋಗಿದೀವಿ ಹಾಗಾಗಿ ನಮ್ಗೆ ಇದು 86 ಏನ್ ಸಿಕ್ಕದಲ್ಲಿ 86.67 ಅಂದ್ರೆ 86.7 ಅಂತ ತಿಳ್ಕೊಡ್ರಿ 86.7 ಏನ್ ಸಿಕ್ಕದಲ್ಲ ಇದು ಅಬ್ಸಲ್ಯೂಟ್ ಪ್ರೆಷರ್ ಸಿಕ್ಕತ್ತೆ ಅಂದ್ರೆ P1 ಅಬ್ಸಲ್ಯೂಟ್ ಸಿಕ್ಕೈತಿ ಈಗ ನಮ್ಗೆ ನಾವು P1 ಅಬ್ಸಲ್ಯೂಟ್ ಸಿಕ್ಕೈತೆ ನನಗೇನ್ ಬೇಕಾಗೈತಿ ಅಟ್ಮಾಸ್ಫಿಯರ್ ಪ್ರೆಷರ್ ಒಳಗಡೆ ಇಷ್ಟು ಮೈನಸ್ ಮಾಡಿದ್ರ ಅದನ್ನ ಗೇಜ್ ಪ್ರೆಷರ್ ಸಿಗ್ತೈತಿ ದೇರ್ಫೋರ್ P ಗೇಜ್ ಪ್ರೆಷರ್ ಇಸ್ ಈಕ್ವಲ್ ಟು P ಗೇಜ್ ಪ್ರೆಷರ್ ಈಕ್ವಲ್ ಟು P ಅಬ್ಸಲ್ಯೂಟ್ ಪ್ಲಸ್ ಆರ್ ಮೈನಸ್ ಇರ್ತೈತಿ ಅದು ಪ್ಲಸ್ ಆರ್ ಮೈನಸ್ ಅಟ್ಮಾಸ್ಫಿಯರ್ ಅಂತ ಇರ್ತೈತಿ ಅದು ಓಕೆ ಇಲ್ಲಿ ನಾ ಏನ್ ಮಾಡ್ಬೇಕಾಗೈತಿ ಇಲ್ಲಿ ಅಟ್ಮಾಸ್ಫಿಯರ್ ಪ್ರೆಷರ್ ದೊಡ್ಡದದ ಅಬ್ಸಲ್ಯೂಟ್ ಪ್ರೆಷರ್ ಸಣ್ಣದದ ದೇರ್ಫೋರ್ ಇದನ್ನ ರಿವರ್ಸ್ ಮಾಡ್ಕೊಳ್ಬಹುದು ಓಕೆನಾ ಇದನ್ನ ರಿವರ್ಸ್ ಮಾಡ್ಕೊಳ್ಬಹುದು ಒಟ್ಟಾರೆ ನನಗೆ ಏನ್ ಬೇಕಂತಂದ್ರ ನಿಮಗೆ ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ತೋರಿಸ್ತೀನಿ ಇದು ಬ್ಲೂ ಕಲರ್ ಅಲ್ಲಿ ತೋರಿಸ್ತೀನಿ ನನಗೆ ಅದು ಬೇಕು ಹೆಂಗ್ ಮಾಡ್ತೀರಿ ಮಾಡ್ರಿ ಇದು ನನಗೆ ಬೇಕು ಇದು ನಿಮಗೆ ಬೇಕಂದ್ರೆ ಏನ್ ಮಾಡ್ಬೇಕು ಟೋಟಲ್ ಇದು ಎಷ್ಟೈತಿ ಇದು ಅಟ್ಮಾಸ್ಫಿಯರ್ ಪ್ರೆಷರ್ ಇದೆಷ್ಟೈತಿ 95.43 ಅದ ಇದು 95.43 ಅದ ಹಂಗಾರೆ ಇದು 86.7 ಅದ ಇವೆರಡು ಮೈನಸ್ ಮಾಡಿದ್ರೆ ನನಗೆ ಇದು ಆನ್ಸರ್ ಬರುತ್ತೆ ಎಷ್ಟು ಬರ್ತದೆ 95.43 minus 86.7 ಅವಾಗ 8.73 ಆನ್ಸರ್ ಬರ್ತದೆ therefore P1 gauge equal to 8.73 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಬರ್ತದೆ ಓಕೆ ಇದು ವಾಕ್ಯೂಮ್ ಪ್ರೆಷರ್ ಆಗಿರ್ತದ ಅವ ಕೊಟ್ಟ ನನ್ನ ವಾಕ್ಯೂಮ್ ಅಂತಾನೆ ಕೊಟ್ಟಾನ therefore ಇದು ನನಗೆ ತಾನಾಗಿ ಪ್ರಾಬ್ಲಮ್ ಒಳಗೂ ಗೊತ್ತಾಗಕ್ಕೆ ಶುರು ಆಯ್ತು ಓಕೆನಾ ಪ್ರಾಬ್ಲಮ್ ತಾನ ನಿಮ್ಗೆ ಹೇಳಕ್ ಶುರು ಆಗೈತಿ ವಾಕ್ಯೂಮ್ ಪ್ರೆಷರ್ ಅಂತೇಳಿ ಯಾಕ ಬಿಕಾಸ್ ಇದು ಕೆಳಗಡೆ ಅದ ಈ ಕೆಂಪ್ ಕಲರ್ ಲೈನ್ಕಿಂತ ಕೆಳಗಡೆ ಅದ ದೇರ್ಫೋರ್ ಇದು ವಾಕ್ಯೂಮ್ ಆಗ್ಲೇಬೇಕಾಗ್ತದ ಅಂಡರ್ಸ್ಟ್ಯಾಂಡ ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೆ ತಾನಾಗಿ ಗೊತ್ತಾಗ್ತದ ಇಲ್ಲ ಸರ್ ನಾವು ಹಿಂಗೆ ಮಾಡ್ತೀವ್ರಿ ನಿಮ್ಗೆ ಇದು ಉಲ್ಟಾ ಪಲ್ಟಾ ಮಾಡೋದು ಇವೆಲ್ಲ ಡಯಾಗ್ರಾಮ್ ಬೇಡ ಅಂತಂದ್ರೆ ಬರ್ಕೊಡ್ರಿ ಅಬ್ಸಲ್ಯೂಟ್ ಪ್ರೆಷರ್ ಎಷ್ಟೈತಿ 86.699 ಐತಿ ಇಲ್ಲಿ ಏನ್ ಬರ್ಬೇಕು ಈಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೈನಸ್ ಮಾಡ್ಕೋಬೇಕಾಗುತ್ತಾ ಬಿಕಾಸ್ ವಾಕ್ಯೂಮ್ ಪ್ರೆಷರ್ ಕೊಟ್ಟಾಗ ಇದು ವಾಕ್ಯೂಮ್ ಇದ್ದಾಗ ಇದು ಮೈನಸ್ ಮಾಡ್ಬೇಕಾಗುತ್ತೆ ಮೈನಸ್ ಎಷ್ಟಾಗುತ್ತಾ 95.43 ಬರಿತೀರಿ ಅವಾಗ ಆನ್ಸರ್ ತಾನಾಗೆ ಮೈನಸ್ ಬರಕ್ ಶುರು ಆಗುತ್ತೆ -8.73 ನೋಡಿ ಇಲ್ಲಿ ಮೈನಸ್ ಯಾಕೆ ಬಂತು ನಿಮ್ಗೆ ನೀವೇನ್ ಮಾಡಕತ್ತೀರಿ ಫಾರ್ಮುಲಾ ಆಸ್ ಇಟ್ ಈಸ್ ಹೊಂಟ್ರಿ ನೀವು ಮೈನಸ್ ಬರಕತ್ತದ ನಾನು ಸ್ವಲ್ಪ ಶಾಣತನ ಯೂಸ್ ಮಾಡಿ ಡಯಾಗ್ರಾಮ್ ಹಾಕಿದೆ ನನಗೆ ಪ್ಲಸ್ ಬಂದರೂ ಕೂಡ ನನಗೆ ಅದು ಅಂಡರ್ಸ್ಟುಡ್ ಆಗ್ತದ ಅದು ಗೇಜ್ ಪ್ರೆಷರ್ ಸಾರಿ ವಾಕ್ಯೂಮ್ ಪ್ರೆಷರ್ ಅದ ಅಂತೇಳಿ
ರೈಟಾ? ಸ್ವಲ್ಪ ಇವು ಯಾವಾಗಲೂ ಬ್ಲೈಂಡ್ಲಿ ಫಾರ್ಮುಲಾ ಫಾಲೋ ಮಾಡೋದು, ಬ್ಲೈಂಡ್ಲಿ ಯೂನಿಟ್ಸ್ ಫಾಲೋ ಮಾಡೋದು, ಬ್ಲೈಂಡ್ಲಿ ಏನು ಸೈನ್ಸ್ ಫಾಲೋ ಮಾಡೋದು ಮಾಡಬಾರ್ದು. ಅದಕ್ಕೆ ಸ್ವಲ್ಪ ತಲೆ ಓಡಿಸ್ಬೇಕು. ಓಡಿಸಿದಾಗ ನಿಮ್ಗೆ ಎಕ್ಸಾಮ್ ಒಳಗಡೆ ಕಡಿಮೆ ಟೈಮ್ ಒಳಗಡೆ ಜಾಸ್ತಿ ಆನ್ಸರ್ ಸಾಲ್ವ್ ಮಾಡೋ ಕೆಪಾಸಿಟಿ ಬರ್ತದ. ಓಕೆನಾ? ಓಕೆ, ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿವಿ ಪ್ರೀವಿಯಸ್ ವಿಡಿಯೋಸ್ದೊಳಗೆ ನೋಡ್ರಿ. ಇದನ್ನು ಸಾಲ್ವ್ ಮಾಡಿವಿ, ಇದನ್ನು ಸಾಲ್ವ್ ಮಾಡಿವಿ. ಇವತ್ತು ಇದನ್ನು ತಗೊಳ್ಳೋಣ. In which of the following arrangement would the vertical force on the cylinder due to weight of water is maximum? ಫಸ್ಟ್ ನಿಮಗೊಂದು ಕ್ವಶನ್ ಕೇಳ್ತೀನಿ. ಏನಂತಂದ್ರೆ ಇದೇನೈತಲ್ಲ, ಇದು ಸಿಲಿಂಡರ್ ಏನಿಟ್ಟಿರಲ್ಲ, ಇದನ್ನ ಈ ಸಿಲಿಂಡರ್ ಮ್ಯಾಲೆ ಏರ್ತೈತೋ ಇಲ್ಲೋ, ಈ ಕಡೆ ನೀರು ಇಷ್ಟದ, ಈ ಕಡೆ ನೀರದ ಇಷ್ಟದ, ಇದು ಇದು ಒಳಗಡೆ ಏನಿಲ್ಲ, ಅದು ಬ್ಲಾಂಕ್ ಇರ್ತೈತಿ. ಇದು ಬ್ಲಾಂಕ್ ಇತ್ತಂದ್ರೆ ಇದು ಮ್ಯಾಲೆ ಏರುತ್ತೋ ಇಲ್ಲೋ? ಏರುತ್ತಾ? ಬ್ಲಾಂಕ್ ಅದ ಅಂದ್ರೆ ಇದೇನದು ಹಾಲು ಅದ ಅಂದ್ರೆ ಏರ್ತದ. ಏರುತ್ತಂದ್ಮೇಲೆ ಈ ಕಡೆ ಸರ್ಫೇಸು ಇದಿಷ್ಟು ಏನೈತಲ್ಲ, ಇದಿಷ್ಟ್ರದ್ದು ಸರ್ಫೇಸದ್ದು ವೇಟ್ ನಷ್ಟು ಅದು ನಿಮಗೆ ಬಯಾನ್ಸಿ ಕ್ರಿಯೇಟ್ ಮಾಡ್ತದ. ಇದು ವಾಲ್ಯೂಮ್ ಜಾಸ್ತಿ ಅದ. ಇಲ್ಲಿ ಎಷ್ಟಾಗೈತೆ ಅಂದ್ರೆ ನೀರು ಇಷ್ಟದ ಅಂತಂದ್ರ ಇದರಷ್ಟ್ರದ್ದು ಏನ್ ಬರ್ತದ ನಿಮಗ ಬಯಾನ್ಸಿ. ಇದರಷ್ಟದಲ್ಲ, ಒಂದ್ ನಿಮಿಷ. ಅಷ್ಟಾಗತ್ ಬಿಡೋದು, ಸೇಮ್ ಆಗುತ್ತೆ, ಕರೆಕ್ಟ್ ಐತಿ. ಇದ್ರದ್ದು ಇಷ್ಟು ಬರ್ತದ, ಇದ್ರದಷ್ಟು ಇಲ್ಲಿ ಬರ್ತದ, ಎರಡಾದು. ಹಂಗಾರ ಇಷ್ಟು ಏರಿಯಾದ್ದು ಏನ್ ಬರಕತ್ತೈತಿ ನಿಮಗ ಅಪ್ವರ್ಡ್ ಪ್ರೆಷರ್ ಬರಕತ್ತೈತಿ. ಓಕೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಬರ್ತೀರಿ. ಇಲ್ಲಿ ಬಂದಾಗ ಏನಾಗ್ತೈತಿ ನೋಡು, ಇಲ್ಲಿ ನೀರು ಇಲ್ಲಿ ಅದ, ಈ ಕಡೆ ನೀರಿಲ್ಲ ಅಂದ್ರೆ ಇದಿಷ್ಟ ಬರಕತ್ತೈತಿ. ಅಂದ್ರೆ ಇಷ್ಟ ಏರಿಯಾದ ಏನ್ ಬರಕತ್ತೈತಿ ಅಪ್ವರ್ಡ್ ಬಯಾನ್ಸಿ ಬರಕತ್ತದ. ಕರೆಕ್ಟಾ? ನೆಕ್ಸ್ಟ್ ನೋಡು, ಇಲ್ಲಿ ನೋಡ್ಕೊ. ಇಲ್ಲಿ ನೋಡಿದ್ರೆ ಎಷ್ಟು ಬರಕತ್ತೈತ? ಇಷ್ಟು ಏರಿಯಾದಷ್ಟ ನೀರು ಅಪ್ವರ್ಡ್ ಬರಕತ್ತದ. ಇಲ್ಲಿ ಬಂದಾಗ ಏನಾಗ್ತದ ನೋಡು, ಈ ಕಡೆದು ಇದಿಷ್ಟರದ್ದು ಬರಕತ್ತದ, ಈ ಕಡೆದ್ರದ್ದು ಇದಿಷ್ಟರದ್ದು ಬರಕತ್ತದ. ಹಂಗಾರ ಯಾರ್ದು ಅಪ್ವರ್ಡ್ ಫೋರ್ಸ್ ಜಾಸ್ತಿ ಐತಿ? ಡಿ ದ ಒಂದು ಅಪ್ವರ್ಡ್ ಫೋರ್ಸ್ ಜಾಸ್ತಿ ಐತಿ. ಇವ ಸಿ ದ ಒಂದು ಎಷ್ಟೈತಿ? ಎ ದ ಒಂದು ಎಷ್ಟೈತಿ? ಮುಕ್ಕಾಲ್ ಐತಿ. ಅಂದ್ರೆ ಇವ ಸೆಕೆಂಡ್ ಪೊಸಿಷನ್ ಒಳಗೆ ಕುಂದಿರ್ತಾನ ಅಪ್ವರ್ಡ್ ಫೋರ್ಸ್ ಒಳಗ. ಮತ್ ಇವ ಏನದನಲ್ಲ, ಇವ ಫಸ್ಟ್ ಪೊಸಿಷನ್ ಒಳಗೆ ಕುಂದಿರ್ತಾನ. ಇವ 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 ಸೇಮ್ ಕುಂದಿರ್ತಾರ ಇವ್ರು, ಹೌದಲ್ಲ? ಇವ್ರಿಬ್ರು ಸೇಮ್ ಕುಂದ್ರ. ಒಂದ್ ಕಡೆ ಈ ಕಡೆ ನೀರ್ ಐತಿ, ಒಂದ್ ಕಡೆ ಈ ಕಡೆ ನೀರ್ ಐತಿ, ಅಷ್ಟೇ ಡಿಫ್ರೆನ್ಸ್, ಮತ್ತೇನು ಇದಿಲ್ಲ. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕ್ವಶನ್ ಪ್ರೀವಿಯಸ್ ವಿಡಿಯೋದೊಳಗೆ ಮಾಡೀವಿ. ಇದು ಮಾಡ್ಬೇಕಾ ಈಗ? ಓಕೆ, ಈ ಕ್ವಶನ್ ಮಾಡೋಣ. Cross section of an object having the same section normal to the paper submerged into the fluid consisting of a square of a side 2 meter and triangle as shown in the figure. The object is hinged. ಫಿಗರ್ ಅಂದ್ಮೇಲೆ ಫಿಗರ್ ನೋಡ್ಕೊಂಡ್ ಬಂದ್ಬಿಡಮ್ಮ, ಅಂದ್ರೆ ನಿಮಗೆ ಅದು ಈಸಿ ಆಗಿಬಿಡ್ತದೆ. ಓಕೆ, ಇದು ಫಿಗರ್. ಇದು ಒಂದ್ ಕಡೆ ಸ್ಕ್ವೇರ್ ಐತಂತ, ಒಂದ್ ಕಡೆ ಟ್ರಯಾಂಗಲ್ ಐತಂತೆ. ರೈಟ್, ಇದನ್ನ ಮನಸ್ಸಿನಾಗ ಇಟ್ಕೊಂಡು ಮುಂದೆ ಓದ್ಕೊಂತ ಹೋಗೋಣ. The object is hinged at the point P that is 1 meter below the fluid free surface. ಓಕೆ, ನೋಡ್ಬಿಡೋಣ. ಅದೊಂದು 1 meter ಬಿಲೋ ಅಂತಂದ್ರೆ ಇದು. ಓಕೆ, ಇದು ಇಲ್ಲದ, ಇದು ಪಾಯಿಂಟ್ ಎಷ್ಟು ಮೀಟರ್ ಐತೆ ಅಂತ, ಇದು 1 meter ಬಿಲೋ ದ ಫ್ರೀ ಸರ್ಫೇಸ್ ಅದಂತೆ. ರೈಟ್, ಮತ್ತೆ ಓದ್ಕೊಂತ ಹೋಗೋಣ. ಇಲ್ಲಿವರೆಗೂ ಅರ್ಥ ಆಯ್ತು. ಫಿಗರ್ ಕೊಟ್ಟನಂತ, ಪಿ ಪಾಯಿಂಟ್ ಕೊಟ್ಟನಂತ, ಅಷ್ಟೇ ಹೇಳ, ಮತ್ತೇನು ಹೇಳಿಲ್ಲ ಭಾಳ. ಓಕೆ, if the object is to be kept in the position as shown in the figure. ಆ ಪೊಸಿಷನ್ ಹೆಂಗ್ ತೋರ್ಸ್ಯಾರ ನೋಡಿ, ಹಂಗ ಅದನ್ನ ಇಡ್ಬೇಕಿತ್ತಂದ್ರ the value of x should be. ಇದು ಯಾವಾಗ್ಲೂ ಹೆಂಗ್ ಯೋಚನೆ ಮಾಡ್ಬಿಟ್ರ, ಆಬ್ಜೆಕ್ಟ್ ಅಂತ ಹೇಳ್ಯಾರ ಇದನ್ನ. ಇದೇನಿದು ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೆ ಅರ್ಥ ಏನಂದ್ರ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ನೀವು 1 ಮೀಟರ್ ಕನ್ಸಿಡರ್ ಮಾಡ್ಬೋದು. ಹೆಂಗ? ಇದು ಹಿಂಗಿದು ಹಿಂಗ ಒಂದು ಏನೈತಿ, ಇದು ಹಿಂಗೊಂದು ಆಬ್ಜೆಕ್ಟ್ ಐತಿ, ಇದು ತಿಳ್ಕತೈತಿ. ಓಕೆ, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಬಾರ್ದು, ಇದ್ರದ್ದು ಇನ್ಕ್ಲಿನೇಷನ್ ಕಡಿಮೆ ತಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸ್ತೈತಿ. ಹಿಂಗೆ ಓಕೆನಾ? ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಏನೈತಿದು 1 ಮೀಟರ್ ಆಬ್ಜೆಕ್ಟ್ ಐತಿ. ಹೀಗಿದ ಆಬ್ಜೆಕ್ಟ್ ಐತಿ, ಹಿಂಗ ಐತಿ ಅಂದ್ಮೇಲೆ ಡೆಫಿನೆಟ್ಲಿ ಹೇಳ್ತೀನಿ ನಾನು ನಿಮಗೆ,
ಇದು ಹಾಲೋ ಇರ್ತೈತಿ, ಇದು ಆಬ್ಜೆಕ್ಟ್. ಓಕೆ, ಹಾಲೋ ಇರ್ತಂದ್ಮೇಲೆ ಇಲ್ಲೊಂದು ಫೋರ್ಸ್ ಆಕ್ಟ್ ಆಗತ್ತಿರ್ತೈತಿ, ಇದು ಮ್ಯಾಲ್ ಕಳಿಸ್ತಿರ್ತೈತಿ, ಒತ್ತುತ್ತಿರ್ತೈತಿ. ಇಲ್ಲಿ ಒಂದು ಫೋರ್ಸ್ ಆಕ್ಟ್ ಆಗ್ತಿರ್ತೈತಿ, ಇದನ್ನು ಮ್ಯಾಲ್ ಕಳಿಸ್ತಿರ್ತೈತಿ. ಒಂದಾಯ್ತು. ನೆಕ್ಸ್ಟ್ ಈ ಕಡೆಯಿಂದ ಒಂದು ಫೋರ್ಸ್ ಬರತ್ತಿರ್ತೈತಿ, ಮತ್ತೆ ಈ ಕಡೆಯಿಂದ ಒಂದು ಫೋರ್ಸ್ ಬರತ್ತಿರ್ತೈತಿ. ಓಕೆನಾ? ಓಕೆ, ಇಷ್ಟು ಫೋರ್ಸ್ ಬರಕತ್ತವ ಈಗ. ಬಟ್ ಇದು ಏನ್ ಮಾಡ್ಬಿಟ್ರಂತ, ಒಂದು ಪಾಯಿಂಟ್ ಒಳಗಡೆ ಏನ್ ಮಾಡ್ಬಿಟ್ರಿ, ಹಿಂಜ್ ಮಾಡ್ಬಿಟ್ರಿ ಇದನ್ನ. ಅಂದ್ರೆ ಇದು ಮ್ಯಾಲ ಎದ್ದೇಳಂಗಿಲ್ಲ. ಇದು ಏನ್ ಮಾಡ್ಬಿಟ್ರಿ, ಇದು ಹಿಂಗ್ ಬಂದ್ ಫೋರ್ಸ್ ಬಂದ ತಕ್ಷಣ ಮ್ಯಾಲ ಹೋಗ್ಬಿಡ್ತೇನ, ಹಿಂಗ್ ಮ್ಯಾಲ ಎದ್ ಬಿಡ್ತೈತಿ, ಹಿಂಗ ಎದ್ದೇಳಂಗಿಲ್ಲ. ಯಾಕೆ ಎದ್ದೇಳಂಗಿಲ್ಲ ಅಂದ್ರೆ ಇಲ್ಲಿ ಹಿಂಜ್ ಮಾಡ್ಯಾರ. ಹಿಂಜ್ ಮಾಡ್ಯಾರ ಅಂದ್ರೆ ಅರ್ಥ ಏನಂತಂದ್ರ, ಅದನ್ನ ಆ ಪ್ಲೇಟ್ನ ಹಿಂಗ ಕಟ್ಟ್ಯಾರ. ಅದನ್ನ, ಇದು ಪ್ಲೇಟ್ ಇದು ಅದೇ, ಇದೇನೋ ಒಂದು ಪ್ಲೇಟ್ ಇದು, ಹಿಂಗ್ ಪ್ಲೇಟ್ ಕಟ್ಟಾರ. ಏನು ಆಗ್ಬೋದಪ್ಪ ಇದ್ರ ಭಾರಿ ಅಂತಂದ್ರ ಏನಾಗ್ಬೋದು, ಇದು ರೊಟೇಟ್ ಆಗ್ಬೋದು. ಇದು ಹೆಂಗ, ಈಗ ಇದು ಪಾಯಿಂಟ್ ಅನ್ನು ಫಿಕ್ಸ್ ಇಟ್ಕೊಂಡು ಹಿಂಗ 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 ರೊಟೇಟ್ ಆಗ್ಬೋದು. ಇದು ತಿಳಿದ, ಹಿಂಗ್ ರೊಟೇಟ್ ಆಗ್ಬೋದು. ಇದು ಯಾವಾಗ ರೊಟೇಟ್ ಆಕೈತಿ, ಈ ಫೋರ್ಸ್ ಜಾಸ್ತಿ ಆಗಿ ಈ ಫೋರ್ಸ್ ಕಡಿಮೆ ಆದ ಹಿಂಗ್ ರೊಟೇಟ್ ಆಕೈತಿ. ಅದು ಉಲ್ಟಾ ರೊಟೇಟ್ ಆಗ್ಬೋದು. ಈ ಕಡೆ ಸ್ಕ್ವೇರ್ ಬರ್ಬೋದು, ಈ ಕಡೆ ಸ್ಕ್ವೇರ್ ಬರ್ಬೋದು, ನೆಕ್ಸ್ಟ್ ಈ ಕಡೆ ಟ್ರಯಾಂಗಲ್ ಬರ್ಬೋದು. ಹಿಂಗಾಗ್ತದ. ಹಿಂಗ ಯಾವಾಗ ಆಕೈತಿ, ಇದು ಫೋರ್ಸ್ ಜಾಸ್ತಿ ಇದ್ದಾಗ, ಇದು ಫೋರ್ಸ್ ಕಡಿಮೆ ಇದ್ದಾಗ, ಅವಾಗ ಹಿಂಗ್ ರೊಟೇಟ್ ಆಕೈತಿ. ಅಂದ್ರೆ ಟೋಟಲಿ ಇದೇನಾಗ್ಬೋದು, ಇದು ರೊಟೇಟ್ ಆಗೋ ಚಾನ್ಸಸ್ ಐತಿ. ಬಟ್ ಇವಾಗ ಪ್ರಾಬ್ಲಮ್ ಏನ್ ಹೇಳಕತ್ತೇನೆ ಅಂತಂದ್ರ, ನೀ ರೊಟೇಟ್ ಮಾಡಬಾರ್ದಪ್ಪ, ನೀ ರೊಟೇಟ್ ಮಾಡ್ಲಾರ್ದಂಗ ನನಗೆ ಸೊಲ್ಯೂಷನ್ ಕೊಡ್ಬೇಕು. ಹಂಗ ಅದು ರೊಟೇಟ್ ಆಗದೆ. ಯಾಕೆ ಹೇಳು, ಈ ಕಡೆ ಸ್ಕ್ವೇರ್ ಅದ, ಈ ಕಡೆ ಟ್ರಯಾಂಗಲ್ ಅದ, ಈ ಕಡೆ ಸ್ಕ್ವೇರ್ ಅದ, ಈ ಕಡೆ ಟ್ರಯಾಂಗಲ್ ಅದ ಅಂದ್ಮೇಲೆ ಅದು ರೊಟೇಟ್ ಆಗದೆ ಅಂತ ನಾ ಅಂತೀನಿ. ಅದಕ್ಕೆ ಅವ ಏನ್ ಮಾಡ್ಬಿಟ್ಟನಂದ್ರ, ನಾನು ನಿನಗೆ ಇಲ್ಲೊಂದು ಎಕ್ಸ್ ಅಂತೇಳಿ ಅನ್ನೋನ್ ಕೊಟ್ಟಿನಲ್ಲ, ನೀ ಇದನ್ನ ಬೇಕಾದ್ರೆ ಇದು ಉದ್ದಕ್ಕೆ ಮಾಡ್ಕೋ, ರೊಟೇಟ್ ಆಗ್ಲಾರ್ದಂಗ ನೀ ಎಷ್ಟು ಉದ್ದರ ಮಾಡ್ಕೋ, ಅಥವಾ ನೀ ಸಣ್ಣದ್ ಮಾಡ್ಕೊಂತ ಸಣ್ಣದ್ ಮಾಡ್ಕೋ, ನೀ ಏನಾರ ಮಾಡ್ಕೊ, ನಿನ್ನ ಮೇಲೆ ಬಿಟ್ಟಿನಿ ಎಕ್ಸ್ ಡಿಸ್ಟೆನ್ಸ್. ಹಂಗಾರೆ ನಮ್ಮ ಉದ್ದೇಶ ಏನೀಗ, ಅದು ರೊಟೇಟ್ ಆಗಲ್ಲ ಅಂತೇಳಿ ಅಸ್ಯೂಮ್ ಮಾಡಿಕೊಂಡು ನಾ ಈ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು. ಓಕೆನಾ? ಈಗ ಒಂದ್ ಯಾವಾಗಲೂ ನೆನ್ಪಿಟ್ಕೊಡ್ರಿ, ಹಾರಿಜಾಂಟಲ್ ಫೋರ್ಸ್ ಕಂಡುಹಿಡಿಬೇಕಾದಾಗ ನಾವು ಪ್ರೊಜೆಕ್ಷನ್ ತಗೊಂಡು ಕಂಡುಹಿಡ್ತೀವಿ. ಹಾರಿಜಾಂಟಲ್ ಫೋರ್ಸ್ ಪ್ರೊಜೆಕ್ಷನ್ ಅಂದ್ರೆ ಏನ್ ಗೊತ್ತಾ, ಈಗ ಇದ್ರದ್ದು ಬಾಕ್ಸ್ ಐತಿಲ್ಲ, ಇದು ಹಿಂಗತ್ತಾ, ಇದು ಹೌದಾ, ಹಿಂಗ್ ಬಾಕ್ಸ್ ಇತ್ತು ಅಂತ ತಿಳ್ಕೊ. ಇದು ಹಿಂಗ್ ಬಾಕ್ಸ್ ಇತ್ತಂದ್ರೆ, ಇದು ಬಾಕ್ಸ್ ಏನೈತಲ್ಲ, ಈ ಪ್ಲೇಟಿಗೆ ಹಿಂಗ್ ಫೋರ್ಸ್ ಆಕ್ಟ್ ಆಗಿರ್ತೈತಿ, ಹೌದಾ? ಆಮೇಲೆ ಈ ಪ್ಲೇಟಿಗೆ ಹಿಂಗ್ ಫೋರ್ಸ್ ಆಕ್ಟ್ ಆಗಿರ್ತೈತಿ. ಬಟ್ ಈ ಇನ್ಕ್ಲೈನ್ ಪ್ಲೇಟ್ನ, ಇನ್ಕ್ಲೈನ್ ಪ್ಲೇಟ್ ಇತ್ತಂದ್ರೂ ಕೂಡ ಅವ್ರು ಏನಂತಾರ, ಇನ್ಕ್ಲೈನ್ ಪ್ಲೇಟ್ ತಗೋಬೇಡ, ಪ್ರೊಜೆಕ್ಷನ್ ತಗೋ ಅಂತಾರೆ. ಪ್ರೊಜೆಕ್ಷನ್ ಅಂದ್ರೆ ಮತ್ತೆ ವರ್ಟಿಕಲ್ ಆಗ್ತದ, ಮತ್ತೆ ವರ್ಟಿಕಲ್ ಪ್ಲೇಟ್ ಆದಂಗೆ ಆಕೈತಿ. ಹಾಗಾಗಿ ನಿಮ್ಗೆ ಹಾರಿಜಾಂಟಲ್ ಫೋರ್ಸಸ್ ಕ್ಯಾನ್ಸಲ್ ಟು ಈಚ್ ಅದರ್ ಆಗ್ತಾವ. ಬಿಕಾಸ್ ನೀ ಯಾವುದೇ ಡೈರೆಕ್ಷನ್ ಒಳಗೆ ಬಂದರೂ ಕೂಡ, ಹಿಂಗ್ ಬಂದ್ರೂ ಕೂಡ ರೆಕ್ಟ್ಯಾಂಗಲ್ ಆಫ್ ದಿಸ್ ಸೈಜ್, ಹಿಂಗ್ ಬಂದರೂ ಕೂಡ ರೆಕ್ಟ್ಯಾಂಗಲ್ ಆಫ್ ದಟ್ ಸೈಜ್, ಸೇಮ್ ಸೈಜ್ ಸಿಗೋದ್ರಿಂದ ಪಿ ಹೆಚ್ ಏನಾಗ್ತಾವಲ್ಲ, ಹಾರಿಜಾಂಟಲ್ ಫೋರ್ಸಸ್ ಕ್ಯಾನ್ಸಲ್ ಆಗ್ತಾವ. ಬರ್ಕೊಂಡ್ಬಿಡ್ರಿ ಒಂದು ಪಾಯಿಂಟ್ ಏನಂತಂದ್ರ, ಇಫ್ ದ ಆಬ್ಜೆಕ್ಟ್ ಲೆವೆಲ್ ಸರ್ಫೇಸ್ ಇಸ್ ಹಾರಿಜಾಂಟಲ್, ಆಬ್ಜೆಕ್ಟ್ ಏನದು ಟಾಪ್ ಸರ್ಫೇಸ್ ಇಸ್ ಹಾರಿಜಾಂಟಲ್ ಆರ್ ಅಲೈನ್ಡ್ ವಿತ್ FSL, horizontal or aligned with the FSL, then horizontal forces gets cancelled, and horizontal force due to water is get cancel. horizontal force cancel ಆದ್ವಾ ಈಗ? ಓಕೆ, ಹಂಗಾರೆ ಈಗ ನಮಗೆ ಏನ್ ಬೇಕಾಗೈತಿ, ಈಗ ವರ್ಟಿಕಲ್ ಫೋರ್ಸ್ ಬೇಕಾಗೈತಿ. ವರ್ಟಿಕಲ್ ಫೋರ್ಸ್ ಇದ್ರದ್ದು ಮತ್ತೆ ವರ್ಟಿಕಲ್ ಫೋರ್ಸ್ ಇದ್ರದ್ದು, ಇವರಿಬ್ಬರದು ವರ್ಟಿಕಲ್ ಫೋರ್ಸ್ ಬೇಕು ನನಗ. ಓಕೆ, ಹಂಗಾದ್ರೆ ಇದಕ್ಕೆ ಏನನ್ನ PV ಅನ್ನೋಣ, PV1 ಅನ್ನೋಣ, ಇದು PV2 ಅನ್ನೋಣ. ಇವೆರಡು ಫೋರ್ಸ್ ಬೇಕು. ಓಕೆ, ಇದಕ್ಕೆ ಫೋರ್ಸ್ ಹೆಂಗ್ ತೆಗಿತದ ಅಂತಂದ್ರೆ ಬಯಾನ್ಸಿ. ಬಿಕಾಸ್ ಇದು ಬಯಾನ್ಸಿ ಆಗ್ತದ, ಎಷ್ಟು ವಾಲ್ಯೂಮ್ ಒಳಗೆ ಬಂದದ ಅಷ್ಟು ಹೊರಗೆ ಹೋಗ್ಬೇಕಂತಿರ್ತದ. ದೇರ್ ಫೋರ್ ಬಯಾನ್ಸಿ ಫೋರ್ಸ್ ಹೆಂಗ, ದ ವಾಲ್ಯೂಮ್ ಆಫ್ ಎಷ್ಟು ವಾಟರ್ ಒಳಗೆ ಬಂದದ ಅಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತದ, ಹೌದಲ್ಲ? ವಾಟರ್ ಡಿಸ್ಪ್ಲೇಸ್ಮೆಂಟ್ ಆದಷ್ಟು ಫೋರ್ಸ್ ಬೇಕು. ಓಕೆ, ದಟ್ ಈಸ್ ಯುವರ್ ರೋ ಡೆನ್ಸಿಟಿ ಇಂಟು ವಾಲ್ಯೂಮ್. ಡೆನ್ಸಿಟಿ ಇಂಟು ವಾಲ್ಯೂಮ್ ಇದು ಫೋರ್ಸ್ PV. ದಿಸ್ ಇಸ್ PV1 ಇದು. ಹಂಗಾರೆ PV2 ಏನು, ಡೆನ್ಸಿಟಿ ಇಂಟು ವಾಲ್ಯೂಮ್. ವಾಲ್ಯೂಮ್ ಆಫ್ ಈ ಸತ್ತೆ ಸೆಕೆಂಡ್ನೇದು ವಾಲ್ಯೂಮ್, ಇದು ಫಸ್ಟ್ನೇದು ವಾಲ್ಯೂಮ್. ಓಕೆನಾ? ಹಾಗಾದ್ರೆ ಈ ಡಿಸ್ಟೆನ್ಸ್ ಎಷ್ಟೈತಿ ಇದು, ದೆನ್ ಆಬ್ವಿಯಸ್ಲಿ ದಿಸ್ ಫೋರ್ಸ್ ವಿಲ್ ಬಿ ಆಕ್ಟಿಂಗ್ ಎಟ್ ದ ಸೆಂಟರ್. ದೆನ್ ವಾಟ್ ಇಸ್ ದಿಸ್ ಡಿಸ್ಟೆನ್ಸ್, ದಿಸ್ ಇಸ್ 1 ಮೀಟರ್. ಯಾಕೆ 1 ಮೀಟರ್, ಇದು 2 ಮೀಟರ್ ಐತಿ, ಇದು 1 ಮೀಟರ್ ಆಗ್ತದೆ. ಹಂಗಾರೆ ವಾಟ್ ಇಸ್ ದಿಸ್ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ವಿಲ್ ಬಿ x/3, ಬಿಕಾಸ್ ದ ಟ್ರಯಾಂಗಲ್ ಅದ, ಟ್ರಯಾಂಗಲ್ ಇದು x/3 ಇತ್ತಂದ್ರೆ ಇದು 2x/3 ಇರ್ತದ. 2/3 ಇರ್ತಾವ, 1/3 ಇರ್ತದೆ. ದೇರ್ ಫೋರ್ ಇದು
2/3 ಆಯ್ತು. ಈಗ ನನಗೇನು ಬೇಕಪ್ಪ ಅಂತಂದ್ರೆ ಈ ಸರ್ಫೇಸು ಸುಮ್ಮ ಕುಂದ್ರಬೇಕು ಅಂತಂದ್ರೆ ಅರ್ಥ ಇಲ್ಲಿ ಮೊಮೆಂಟ್ಸ್ಗಳನ್ನು ಚೆಕ್ ಮಾಡ್ಬೇಕು. ನಾ ಏನು ಮಾಡಬೇಕು, PV1 ಇಂಟು 1 ಮೀಟರ್ ಇಸ್ ಈಕ್ವಲ್ ಟು ಅಂದ್ರೆ ಇದ್ರದ್ದು ಮೊಮೆಂಟ್, ನೆಕ್ಸ್ಟ್ ಇಸ್ ಈಕ್ವಲ್ ಟು PV2 ಇಂಟು x/3 ಮೀಟರ್ ಅಂದ್ರೆ ಇದ್ರದ್ದು ಮೊಮೆಂಟು. ಇವೆರಡು ಮೂಮೆಂಟ್ ಏನಾಗಬೇಕು, ಇಕ್ವೇಟ್ ಆಗ್ಬೇಕು. ಇಕ್ವೇಟ್ ಆತಂದ್ರೆ ಹಾರಿಜಾಂಟಲ್. ಹಂಗಾರೆ PV1 ಅಂದ್ರೆ ಏನು, ರೋ 2 ಮೀಟರ್ ಬೈ 2 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 1 ಮೀಟರ್ ಇಂಟು 1 ಮೀಟರ್ ಇಸ್ ಈಕ್ವಲ್ ಟು ಇದ್ರದ್ದು ಎಷ್ಟು, ರೋ ಇದು ಹಾಫ್ ಇಂಟು ಎಕ್ಸ್ ಇಂಟು 2 ಮೀಟರ್ ಇಂಟು x/3. ಇದನ್ನು ಸಿಂಪ್ಲಿಫೈ ಮಾಡ್ರಿ, ಎಕ್ಸ್ ಕಂಡಿಡಿರಿ, ಅಷ್ಟೇ ಮುಗೀತು ಸೊಲ್ಯೂಷನ್. ಓಕೆ, ಇದರೊಳಗೆ ಸಿಂಪ್ಲಿಫೈ ಮಾಡಿದ್ರೆ ಇದು ಎರಡು ಇಲ್ಲಿ ಕ್ಯಾನ್ಸಲ್ ಆಗ್ತಾವ, ಇದು ಎಕ್ಸ್ ಬಿಕಮ್ x² ಆಗ್ತದ. ಆಮೇಲೆ ಇವು ಕ್ಯಾನ್ಸಲ್ ಆಗಿತ್ತು, ಇದು 3 ಆ ಕಡೆ ಹೋಗ್ತಾ, ರೋ ಕ್ಯಾನ್ಸಲ್ ಆಗ್ತಾವ. 4 ಇಂಟು 3 4 ಇಂಟು 3 ಬರ್ತದ. ಹಂಗಾರೆ x ಈಕ್ವಲ್ ಟು ರೂಟ್ ಆಗ್ತದೆ. ಇದಕ್ಕೆ ರೂಟ್ ಹಾಕಿದ್ರೆ 2 ಬರ್ತದ, ಇದಕ್ಕೆ ರೂಟ್ ಹಾಕಿದ್ರೆ √3 ಬರ್ತದ. ಹಂಗಾರೆ x ವ್ಯಾಲ್ಯೂ ಎಷ್ಟು ಬಂತು, 2√3 ಇಸ್ ದ ಕರೆಕ್ಟ್ ಆನ್ಸರ್. x ಈಕ್ವಲ್ ಟು 2√3 ತಗೊಂಡಿರಿ ಅಂತಂದ್ರೆ ದಟ್ ಈಸ್ ಯುವರ್ ಪರ್ಫೆಕ್ಟ್ ಕರೆಕ್ಟ್ ಆನ್ಸರ್ ಆಗಿಬಿಡ್ತದ, ಮುಗಿದೋಯ್ತು. ಓಕೆನಾ, ದಟ್ ಈಸ್ ಯುವರ್ ಅಟ್ ದಿಸ್ ಪಾಯಿಂಟ್ ಈ ಶೇಪ್ ಏನೈತಲ್ಲ ರೊಟೇಟ್ ಆಗಂಗಿಲ್ಲ. ಇದು 2 ಮೀಟರ್ ಇತ್ತಂದ್ರೆ ಇದು 2√3 ಮೀಟರ್ ಇತ್ತಂದ್ರೆ ಇದು ರೊಟೇಟ್ ಆಗಂಗಿಲ್ಲ. ರೈಟಾ? ಓಕೆ, ಇನ್ನೊಂದು ಕ್ವಶನ್ ನೋಡ್ಬಿಡೋಣ ಇವತ್ತಿಂದು. 3 ಹಿಂಜ್ಡ್ ಬಕೆಟ್ಸ್, ರಿಜಿಡ್ 3 ರಿಜಿಡ್ ಬಕೆಟ್ಸ್ ಶೋನ್ ಇನ್ ದ ಫಿಗರ್ 1 2 3. ಫಸ್ಟ್ ಬಕೆಟ್ ನೋಡ್ಬಿಡೋಣ. ಓಕೆ ಬಕೆಟ್ ಅದ ನೋಡ್ರಿ, ಇವೇನಿವು ಬಕೆಟ್, ಇವು ಹಿಂಗೆ ಹಿಡ್ಕೊಳಕ್ ಮಾಡ್ಯಾರ ಅಂತ ತಿಳ್ಕೊ. ಹೌದಾ, ಹಿಂಗೆ ಹಿಡ್ಕೊಳಕ್ ಮಾಡ್ಯಾರ ಅಂತ ತಿಳ್ಕೊ. ಓಹೋ ಉಲ್ಟಾ ಆಯ್ತು ನೋಡೋದು, ಬಕೆಟ್ ಭಾರಿ ಐತಲ್ಲ, ಇದು ಚಂದ ಐತೆ ನೋಡೋದು ಬಕೆಟ್, ಹಿಂಗೆ ಹಿಡ್ಕೊಳಕ್ ಮಾಡ್ಯಾರ. ರೈಟ್, ಈಗ ಇದ್ರೊಳಗೆ ಏನು ಕೊಟ್ಟರು ಅವರು ಅಂತಂದ್ರೆ ಆರ್ ಐಡೆಂಟಿಕಲ್ ಹೈಟ್ಸ್. ಎಲ್ಲರದ್ದು ಹೈಟ್ ಸೇಮ್ ಅದಾವ. ಫರ್ದರ್ ಅಸ್ಯೂಮ್ that each of these bucket having negligible mass, okay, plastic bucket adao and are full of water, ನೀರು ತುಂಬಿ ಬಿಟ್ಟಿದ್ರ. The weight of the water in these buckets are denoted as W1 W2 W3 respectively. Also let the force of water on the base of the bucket be denoted as F1 F2 F3 respectively. The option giving accurate description of the system physics is ಅಂತ ಕೇಳಿದಾರೆ. ಓಕೆಪ್ಪ, ಈಗ ನೀವು ಅವ್ರು ಏನು ಮಾಡಕತ್ತಾರ ಅಂದ್ರೆ ವೇಟ್ಗಳನ್ನು ಮತ್ತು ಫೋರ್ಸ್ಗಳನ್ನು ಹೆಂಗೆ ಕಂಪೇರ್ ಮಾಡಬೇಕು ಅಂತ ಕೇಳಕತ್ತಾರ. ನಾನು ನಿಮಗೆ ಹೇಳ್ತೀನಿ, ಇದರೊಳಗಡೆ ಯಾವ ಬಕೆಟ್ ಒಳಗೆ ನೀರು ಇದ್ದಿದ್ದು ವಜ್ಜೆ ಇರ್ತೈತಿ, ಯಾವ ಬಕೆಟ್ ಜಾಸ್ತಿ ವಜ್ಜೆ ಅದ? ಎರಡನೇ ಬಕೆಟ್ ಭಾಳ ವಜ್ಜೆ ಅದ. ಯಾಕ? ಬಿಕಾಸ್ ಇದ್ರೊಳಗಡೆ ವಾಲ್ಯೂಮ್ ಜಾಸ್ತಿ ಅದ. ವಾಲ್ಯೂಮ್ ಜಾಸ್ತಿ ಅದ ಅಂದಮೇಲೆ ಡೆಫಿನೆಟ್ಲಿ ಏನಿರ್ತದ, ವೇಟ್ ಜಾಸ್ತಿ ಆಗ್ತದ. ಹಂಗಾರೆ W2 ಈಸ್ ದೊಡ್ಡದು. ಆದ್ಮ್ಯಾಗ ಸೆಕೆಂಡ್ ಯಾವ್ದು ವಜ್ಜೆ ಅದ? 1 ವಜ್ಜೆ ಅದ. ಹಂಗಾರೆ W1 ಜಾಸ್ತಿ ವಜ್ಜೆ ಅದ, W3 ಕಡಿಮೆ ಅದ. ಹಂಗಾರೆ ನಮಗೆ ಎರಡು ಆಪ್ಷನ್ ಸಿಕ್ಬಿಡ್ತಾವೆ ಇಲ್ಲಿ. ಯಾವುದು? W2 ಗ್ರೇಟರ್ ದೆನ್ W1 ಗ್ರೇಟರ್ ದೆನ್ W3. ದಿಸ್ ಈಸ್ ಆಲ್ಸೋ ರೈಟ್, ದಿಸ್ ಈಸ್ ಆಲ್ಸೋ ರೈಟ್. ಈಗ ನನಗೆ ಬೇಕಾಗೈತಿ ಫೋರ್ಸ್ ಮೇಲೆ ಕಂಪೇರ್ ಮಾಡ್ಬೇಕು. ಈಗ ನಾ ಫೋರ್ಸ್ ಏನು ಮಾಡ್ಬೇಕಂತ, ಫೋರ್ಸ್ ಬೇಕಾದ್ರೆ ನಾ ಪ್ರೆಷರ್ ಬಗ್ಗೆ ಯೋಚನೆ ಮಾಡ್ಬೇಕು. ಇಲ್ಲಿ ಪ್ರೆಷರ್ ಎಷ್ಟದ? ಪ್ರೆಷರ್ ಎಷ್ಟದ? ρgh. ರೋ ಕಾನ್ಸ್ಟೆಂಟ್ ನೀರದ, ಜಿ ಕಾನ್ಸ್ಟೆಂಟ್ ಭೂಮಿ ಮೇಲೆ ಇದೀವಿ, ದೆನ್ H ಕಾನ್ಸ್ಟೆಂಟ್. ಓಕೆ, ಇದ್ರ ಮೇಲೆ ಪ್ರೆಷರ್ ಎಷ್ಟದ? ρgh. ಬಿಕಾಸ್ ಪ್ರೆಷರ್ ಬರೀ ρgh ಮೇಲೆ ಅಷ್ಟೇ ಡಿಪೆಂಡ್ ಅದ, ವಾಲ್ಯೂಮ್ ಮೇಲೆ ಡಿಪೆಂಡ್ ಇಲ್ಲ. ಹಂಗಾರೆ ಇದ್ರ ಮೇಲೆ ಎಷ್ಟದ ಪ್ರೆಷರ್? ಸೇಮ್ ಅದ. ಹಂಗಾರೆ ಮೂರರೊಳಗೆ ಪ್ರೆಷರ್ ಸೇಮ್ ಅದ. ಏರಿಯಾ ಅವರು ಹೇಳ್ಯಾರ ಏರಿಯಾ ಸೇಮ್ ಐತೆ ಅಂತ ಹೇಳ್ಯಾರ. ಇದ್ರದ್ದು ಏರಿಯಾ ಸೇಮ್ ಹೇಳ್ಯಾರ ಅವರು. ಬಾಟಮ್ ಏರಿಯಾ ಸೇಮ್ ಇರೋದ್ರಿಂದ ಮೂರರಲ್ಲಿ ಪ್ರೆಷರ್ ಕೂಡ ಸೇಮ್ ಅದ, ಆಮೇಲೆ ಫೋರ್ಸ್ ಕೂಡ ಸೇಮ್ ಅದ. ಬಿಕಾಸ್ ಫೋರ್ಸ್ ಬೈ ಏರಿಯಾ ಈಸ್ ಈಕ್ವಲ್ ಟು ಪ್ರೆಷರ್ ಅದ. ಈಗ ಇಲ್ಲಿ ನಮ್ಮ ಪಾಯಿಂಟ್ ಒಳಗೆ ಏರಿಯಾ ಮೂರದ್ದು ಸೇಮ್ ಅದ ಮತ್ತೆ ಪ್ರೆಷರು ಮೂರದ್ದು ಸೇಮ್ ಅದ ಅಂದಮೇಲೆ ಪ್ರೆಷರ್ ಫೋರ್ಸ್ ಏನಕ್ಕೈತೆ ಮೂರದ್ದು ಸೇಮ್ ಇರಬೇಕು. ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ರಿ. ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ಬೇಕು, ಆಮೇಲೆ ಸಾಲ್ವ್ ಮಾಡ್ಬೇಕು. ನೀವು ಸಾಲ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊತೀನಿ ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಬಟ್ ನೀವು ಅದನ್ನ ಕರೆಕ್ಟಾಗಿ ಯೋಚನೆ ಮಾಡಿದರೆ 1 ನಿಮಿಷ ಅಥವಾ 30 to 40 ಸೆಕೆಂಡ್ಸ್, ಭಾಳ ಅಂದ್ರೆ 1.5 ನಿಮಿಷದೊಳಗೆ ಆನ್ಸರ್ ಬರ್ಬೇಕು. ಆ ರೀತಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ರಿ. ಥ್ಯಾಂಕ್ ಯು.